ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೆಸರು ಫರೀದಾ ಅಂತ ಹೇಳ್ಬಿಟ್ಟು ಇವರ ಒಂದು ಹೆಸರಿನ ಅರ್ಥ ನೋಡೋದಾದರೆ ಅನನ್ಯ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ನೋಡಿ. ಇನ್ನು ಇವರ ಒಂದು ಊರು ನೋಡೋದಾದರೆ ಉಡುಪಿಯವರು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರು ಮುಸ್ಲಿಂ ಧರ್ಮಕ್ಕೆ ಸೇರಿದವರು ಅಂತ ಹೇಳಿಕೊಂಡಿರೋದು. ಇನ್ನು ಇವರ ಒಂದು ವಯಸ್ಸು ನೋಡೋದಾದರೆ 22 ಪ್ರಾಯದ ವಯಸ್ಸು ಇನ್ನೂ ಇದೆ ನನ್ನಲ್ಲಿ, ಈಗ ತಾನೇ ಪ್ರಾಯ ಸ್ಟಾರ್ಟ್ ಆಗಿದೆ ನನಗೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಒಂದು ವಿದ್ಯಾಭ್ಯಾಸ ನೋಡೋದಾದರೆ BSc ಮುಗಿದಿದೆ ನೋಡಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿಕೊಂಡಿರೋದು. ಇನ್ನು ಇವರ ಒಂದು ಮದುವೆ ವಿಚಾರಕ್ಕೆ ಬಂದರೆ ಆಗಿಲ್ಲ ಇನ್ನು ನೋಡಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಸಂತೋಷದ ದಿನಗಳು ಇವು ನೋಡಿ ಅಂತ ಹೇಳಿಕೊಂಡಿರೋದು. ನನ್ನ ಓದು ಮುಗಿದ ಮೇಲೆ ಗೆಳೆಯರ ಜೊತೆಗೆ 1 ತಿಂಗಳು ಟ್ರಿಪ್ಪಿಗೆ ಇದ್ದೆ. ಅಲ್ಲೇ ಒಂದು ಹುಡುಗನ ನೋಡಿ ಇಷ್ಟವನ್ನು ಪಟ್ಟೆ ನೋಡಿ ಅಂತ ಹೇಳಿಕೊಂಡಿರೋದು. ನಾನು ಅವನ ಜೊತೆಗೆ 1 ದಿನ ಪೂರ್ತಿ ಮಲಗಿ ಕಾಲವನ್ನು ಕಳೆದಿದ್ದೇನೆ. ಆ ದಿನದ ಮಜಾ ಎಂದೂ ಮರೆಯಲು ಸಾಧ್ಯವಿಲ್ಲ. ಹಾಗೆ ಉಳಿದುಕೊಂಡಿದೆ ನನ್ನ ಜೀವನದಲ್ಲಿ ಈಗಿನವರೆಗೆ ನೆನಪು. ಅಷ್ಟು ಆ ಸುಖವನ್ನು ಆ ದಿನ ನಾನು ಅವನಿಂದ ಕಂಡೆ. ಆ ಸುಖ ಎಂದಿಗೂ ಮರೆಯಲು ಆಗುತ್ತಿಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರ ಒಂದು ಸಂತೋಷದ ದಿನಗಳು ಇವು ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಇನ್ನು ಇದರ ಜೊತೆಗೆ ಇತ್ತೀಚೆಗೆ ಮಾರುಕಟ್ಟೆಗೆ ಬಂದಿರುವ ಟೆಕ್ನೋ ಕ್ಯಾಮನ್ 30 Pro ಮೊಬೈಲಿನ ಬಗ್ಗೆ ಒಂದು ಸಂಪೂರ್ಣವಾದ ವಿವರ ಇಲ್ಲಿದೆ ನೋಡಿ. MediaTek Dimensity 8200 ಇದೆ ಅಂತ ಹೇಳಿಕೊಂಡಿರೋದು. 12GB ರ್ಯಾಮ್ ಕೂಡ ಇದೆ ಅಂತ ಹೇಳಿಕೊಂಡಿರೋದು. 50MP 2MP ರೇವ್ ಕ್ಯಾಮ್ರಾ ಬ್ಯಾಕ್ ಸೈಡ್ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸೊ ಇದನ್ನು ನೀವು ನೋಡಬಹುದು. ಇನ್ನೊಂದು 50MP ಫ್ರಂಟ್ ಕ್ಯಾಮ್ರಾ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬರುತ್ತದೆ ಚಿತ್ರಣಗಳು ಅಂತ ಹೇಳಿಕೊಂಡಿರೋದು. 5000 mAh 30W ಫಾಸ್ಟ್ ಚಾರ್ಜರಿಂಗ್ ಕೂಡ ಇದೆ ಅಂತ ಹೇಳಿಕೊಂಡಿರೋದು. ಇನ್ನು 6.78 ಇಂಚಸ್ ಡಿಸ್ಪ್ಲೇ ಗ್ಲಾಸಸ್ ಕೂಡ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 22,990 ರೂಪೀಸ್ ಅಂತ ಹೇಳಿಕೊಂಡಿರೋದು. ಈ ಪ್ರೈಸ್ಗೆ ಎಲ್ಲ ಮಿಡಲ್ ಕ್ಲಾಸ್ ಮತ್ತು ರಿಚರ್ ಪರ್ಸನ್ಗೆ ಸಿಗುತ್ತಾ ಅಂತ ಮೊಬೈಲ್ ಇದು ಆಗಿರುತ್ತದೆ. ಇದಿಷ್ಟು ಈ ಮೊಬೈಲಿನ ಒಂದು ಸುಂದರವಾದ ಫೀಚರ್ಸ್ ಆಗಿರುತ್ತದೆ. ಇನ್ನು ಇದರ ಜೊತೆಗೆ ಹೊರನಲ್ಲಿ ಇರಬೇಕಾದ ಗುಣಗಳು ಇವು ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಹೊರ ವಯಸ್ಸಿನಲ್ಲಿ ನನಗಿಂತ ಸ್ವಲ್ಪ ಜಾಸ್ತಿ ವಯಸ್ಸು ಆಗಿದ್ದರೂ ನಡೆಯುತ್ತದೆ, ಮುಂದೆ ಏನೂ ಸಮಸ್ಯೆ ಆಗಿಲ್ಲ. ಗೂಟದ ಮುಂದಿನ ತುದಿ ಮಾತ್ರ ಸ್ವಲ್ಪ ಚೂಪಾಗಿ ಇದ್ದರೆ ಬಹಳ ಕಡಿಮೆ ಅವಧಿಯಲ್ಲಿ ಹೆಚ್ಚು ಸುಖವನ್ನು ಕೊಡಬಹುದು. ಅದೇ ಬೇಕಾಗಿರೋದು ನನಗೆ ನೋಡಿ ಅಂತ ಹೇಳಿಕೊಂಡಿರೋದು. ದಿನದಲ್ಲಿ 2 ಬಾರಿ ಮಾಡಲೇಬೇಕು. ನನಗೆ ಸುಸ್ತು ಅಂತ ಹೇಳಿ ಹಾಗೆ ನನ್ನನ್ನು ಅರ್ಧಕ್ಕೆ ಕೈ ಬಿಡಬಾರದು ಅಂತ ಹೇಳಿಕೊಂಡಿದ್ದಾರೆ. ಪೂರ್ಣವಾಗಿ ಸುಖವನ್ನು ಅನುಭವಿಸಿ ನನಗೆ ರೂಢಿಯಲ್ಲಿದ್ದೇನೆ. ಆ ರೂಢಿಯನ್ನು ನೀವು ತಪ್ಪಿಸಬಾರದು. ನಾನು ಹೇಳಿದ ಟೈಮಿಗೆ ಬಂದು ಮಾಡಿ ನನಗೆ ಸುಖವನ್ನು ಕೊಡಬೇಕು ನೀವು ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಬೇಕಾಗಿರೋ ವರನಲ್ಲಿ ಇರಬೇಕಾದ ಗುಣಗಳು ಇವು ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇವರ ಒಂದು ಮೊಬೈಲ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರ ಮೂಲಕ ಇವರಿಗೆ ಇಷ್ಟವಾದಲ್ಲಿ ನಿಮಗೆ ರಿಪ್ಲೈನ ಮಾಡ್ತಾರೆ. ಆ ಒಂದು ರಿಪ್ಲೈನ ನೋಡಿಕೊಂಡು ಇವರ ಜೊತೆಗೆ ನೀವು ಸಂಬಂಧ ಬೆಳೆಸೋದಾದರೆ ಓಕೆ ಆಗ್ಬೋದು. ಇಲ್ಲ ಅಂದರೆ ಇದೇ ಥರದ 10 ಹಲವಾರು ಪ್ರೊಫೈಲ್ಗಳು ನಮ್ಮ ಚಾನಲ್ನಲ್ಲಿ ಬರ್ತವೆ. ಅದರಲ್ಲಿ ಒಂದನ್ನು ಆರಿಸಿಕೊಂಡು ನಿಮ್ಮ ಜೀವನದಲ್ಲಿ ಒಂದು ಬೆಳಕಾಗಿಸಿಕೊಂಡು ಇವರನ್ನು ಇಟ್ಟುಕೊಳ್ಳಬಹುದು. ನಿಮಗೆ ಇಷ್ಟವಾದ ಪ್ರೊಫೈಲಿನ ಜೊತೆ ಸಂಬಂಧವನ್ನು ಬೆಳೆಸಿಕೊಂಡು ಜೀವನದ ಉದ್ದಕ್ಕೂ ಅವರಿಂದ ಸುಖವನ್ನು ಅನುಭವಿಸುತ್ತಾ ಇರಿ.